ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ಮಾಸ್ಕ್ನ ನೀವು ಪ್ರತಿನಿತ್ಯ ಅಪ್ಲೈ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಗೊತ್ತಾ? ಸೊ ಹಾಗಾದರೆ ಈ ವಿಡಿಯೋನ ಫುಲ್ ನೋಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಒಂದು ಕಾಮನ್ ಕಿಚನ್ ಇಂಗ್ರೀಡಿಯೆಂಟ್. ಸೊ ಎಲ್ಲರ ಕಿಚನಲ್ಲೂ ರೈಸ್ ಫ್ಲೋರ್ ಇದ್ದೇ ಇರುತ್ತೆ. ಸೊ ಈ ರೈಸ್ ಫ್ಲೋರ್ನ ಕೊರಿಯಾದವರು ಅವರ ಸ್ಕಿನ್ ಕೇರ್ ರುಟೀನ್ಗೆ ಬಳಸ್ತಾರೆ. ಏನಕ್ಕಪ್ಪ ಅಂತಂದರೆ ಅದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ, ಜೊತೆಗೆ ಆಯಿಲ್ ಅಬ್ಸಾರ್ಬಿಂಗ್ ಪ್ರಾಪರ್ಟೀಸ್ ಇದೆ. ಸೊ ಇವೆರಡು ಕಾರಣದಿಂದ ರೈಸ್ ಫ್ಲೋರ್ನ ಅವರು ಸ್ಕಿನ್ ಕೇರ್ ರುಟೀನ್ಗೆ ಬಳಸ್ತಾರೆ ಟು ಗೆಟ್ ದ್ಯಾಟ್ ಗ್ಲೋಯಿಂಗ್ ಸ್ಕಿನ್. ಸೊ ಈ ವಿಡಿಯೋದಲ್ಲಿ ನಾನು ರೈಸ್ ಫ್ಲೋರ್ನಿಂದ ನಮ್ಮ ಫೇಸ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಜೊತೆಗೆ ಒಂದು ಫೇಸ್ ಮಾಸ್ಕ್ ನಮ್ಮ ಗ್ಲೋಯಿಂಗ್ ಸ್ಕಿನ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋನ ನೋಡಿ, ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈ ವಿಡಿಯೋನ ನೋಡ್ಕೊಂಡು ಬರೋಣ. ರೈಸ್ ಫ್ಲೋರ್ ಅಕ್ಕಿ ಹಿಟ್ಟಿಂದ ನಮ್ಮ ಫೇಸ್ಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ಮೊದಲು ನೋಡೋದ. ರೈಸ್ ಫ್ಲೋರ್ ಒಂದು ಎಕ್ಸಲೆಂಟ್ ಸ್ಕ್ರಬ್ಬಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಫೇಸಲ್ಲಿರೋ ಡರ್ಟ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಲಿಕ್ಕೂ ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ರೈಸ್ ಫ್ಲೋರು ಅಲ್ಲಿ ನಮಗೆ ಅಮೈನೋ ಆ್ಯಸಿಡ್ಸ್ ಮತ್ತು ವೈಟಮಿನ್ಸ್ ಅಂಶ ಇರೋದ್ರಿಂದ ಒಂದು ಎಕ್ಸಲೆಂಟ್ ವೈಟ್ನಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಮತ್ತು ರೈಸ್ ಫ್ಲೋರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಮತ್ತು ಆಯಿಲ್ ಅಬ್ಸಾರ್ಬಿಂಗ್ ಪ್ರಾಪರ್ಟೀಸ್ ಇದೆ. ಸೊ ಎಸ್ಪೆಷಲಿ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಈ ರೈಸ್ ಫ್ಲೋರ್. ಮತ್ತು ಈ ರೈಸ್ ಫ್ಲೋರ್ನ ಯಾವುದೇ ಸ್ಕಿನ್ ಟೈಪ್ ಅವರು ಸಹ ಅಪ್ಲೈ ಮಾಡ್ಬೋದು. ಈ ರೈಸ್ ಫ್ಲೋರು ಒಂದು ಎಕ್ಸಲೆಂಟ್ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಸನ್ ಟ್ಯಾನು ಸನ್ ಬರ್ನ ರಿಮೂವ್ ಮಾಡಲಿಕ್ಕೂ ಸಹ ರೈಸ್ ಫ್ಲೋರ್ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ರೈಸ್ ಫ್ಲೋರ್ನ ನಮ್ಮ ಬ್ಯೂಟಿ ರಿಜಿಮ್ಗೆ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಒಳ್ಳೆ ಬೆನಿಫಿಟ್ಸ್ನ ನಾವು ಪಡ್ಕೋಬೋದು. ಈ ರೈಸ್ ಫ್ಲೋರ್ನ ಬಳಸ್ಕೊಂಡು ನಾನು ಒಂದು ಫೇಸ್ ಮಾಸ್ಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಮಾಸ್ಕು ನಮ್ಮ ಗ್ಲೋಯಿಂಗ್ ಸ್ಕಿನ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಜೊತೆಗೆ ಡಿಟ್ಯಾನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಸನ್ ಬರ್ನ ಕಡಿಮೆ ಮಾಡಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಮತ್ತು ಯಾರ್ಯಾರಿಗೆ ಪಿಂಪಲ್ಸ್ ಇದೆಯೋ ಅವರು ಸಹ ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಬೋದು. ಸೊ ಬನ್ನಿ ಈ ಫೇಸ್ ಮಾಸ್ಕ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ. ಈ ಸಿಂಪಲ್ ಫೇಸ್ ಮಾಸ್ಕ್ ಮಾಡೋಕ್ಕೆ ನಮಗೆ ಮೊದಲನೇದಾಗಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಆಮೇಲೆ ಮಿಲ್ಕ್. ಮೊದಲನೇದಾಗಿ ಒಂದು ಬೌಲ್ಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಹಾಲನ್ನ ಹಾಕ್ಕೊಂಡು ಪೇಸ್ಟ್ ಫಾರ್ಮ್ಗೆ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಥಿಕ್ ಪೇಸ್ಟ್ ಫಾರ್ಮ್ಗೆ ಆಗೋಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಕ್ಕೋಬೋದು. ಯಾವುದೇ ರೀತಿ ಲಂಪ್ಸ್ ಬರದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಫೇಸ್ ಪ್ಯಾಕ್ ಅಂತೂ ಎಸ್ಪೆಷಲಿ ಒನ್ ಆಫ್ ಮೈ ಫೇವ್ರೆಟ್. ಯಾಕಂದರೆ ಇದು ಸ್ಕ್ರಬ್ ಆಗು ಆ್ಯಕ್ಟ್ ಮಾಡುತ್ತೆ, ಮತ್ತು ಫೇಸ್ ಪ್ಯಾಕ್ ಆಗಿ ಆ್ಯಕ್ಟ್ ಮಾಡುತ್ತೆ, ಮತ್ತು ತುಂಬ ಒಳ್ಳೆ ಪ್ರಾಪರ್ಟೀಸ್ ಇದರಲ್ಲಿರೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆ ಬೆನಿಫಿಟನ್ನು ಈ ಫೇಸ್ ಮಾಸ್ಕ್ ಕೊಡುತ್ತೆ. ಸೊ ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ನಾನು ಕ್ಲೀನ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಿಕೊಂಡು ನಂತರ ಈ ಫೇಸ್ ಮಾಸ್ಕ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡಬೇಕು. ಇದನ್ನು ನಿಮಗೆ ರೈಸ್ ಫ್ಲೋರ್ ಮತ್ತು ಮಿಲ್ಕಲ್ಲಿ ಎರಡರಲ್ಲೂ ಸಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಮತ್ತು ರೈಸ್ ಪೌಡರಲ್ಲಿ ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸನ್ ಬರ್ನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಸನ್ ಟ್ಯಾನ್ನು ಸಹ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ನೀವು ಇದನ್ನು ಕೋಲ್ಡ್ ಮಿಲ್ಕಲ್ಲಿ ನೀವು ಫೇಸ್ ಪ್ಯಾಕ್ ಮಾಡೋದ್ರಿಂದ ಒಂಥರ ಸೂದಿಂಗ್ ಎಫೆಕ್ಟ್ ನಮ್ಮ ಸ್ಕಿನ್ಗೆ ಸಿಗುತ್ತೆ.
ಸೊ ನೀವು ರೈಸ್ ಫ್ಲೋರ್ನ ಡೈಲಿ ಆ್ಯಸ್ ಫೇಸ್ ಮಾಸ್ಕಾಗಿ ನೀವು ಅಪ್ಲೈ ಮಾಡ್ಬೋದು. ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ನೀವು ಇದನ್ನು ದಿವಸ ಬಿಟ್ಟು ದಿವಸ ಅಪ್ಲೈ ಮಾಡ್ತಾ ಬಂದರೆ ವಿತಿನ್ 1 or 2 ಮಂತಲ್ಲಿ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಈ ಫೇಸ್ ಮಾಸ್ಕಿಂದ. ಆಗಲೇ ಹೇಳ್ದಂಗೆ ರೈಸ್ ಪೌಡರಲ್ಲಿ ನಮಗೆ ವೇರಿಯಸ್ ಬೆನಿಫಿಟ್ಸ್ ಸಿಗುತ್ತೆ. ಲೈಕ್ ವೈಟ್ನಿಂಗ್ ಏಜೆಂಟ್ ಆಗಿರ್ಬೋದು, ಮತ್ತು ನಮ್ಮ ಆ್ಯಕ್ನೆಗಳು ಕಡಿಮೆ ಮಾಡಲಿಕ್ಕೆ ಅಥವಾ ಬ್ಲೆಮಿಷಸ್ ಮತ್ತು ಡಾರ್ಕ್ ಸರ್ಕಲ್ಸ್ ಕಡಿಮೆ ಮಾಡಲಿಕ್ಕೂ ಸಹ ಈ ರೈಸ್ ಫ್ಲೋರ್ ತುಂಬಾ ಹೆಲ್ಪ್ ಮಾಡುತ್ತೆ. ನೀಟಾಗಿ ನಿಮ್ಮ ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ನೆಕ್ಕಿಗೂ ಸಹ ಅಪ್ಲೈ ಮಾಡ್ಕೊಳ್ಳಿ. ಕೊರಿಯಾದಲ್ಲಂತೂ ನಿಮಗೆ ರೈಸ್ ಫ್ಲೋರ್ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲೂ ಯೂಶ್ವಲಿ ಇರುತ್ತೆ. ಲೈಕ್ ಟೋನರ್ ಆಗಿರ್ಬೋದು, ಅವ್ರ ಕ್ರೀಮ್ಗಳಲ್ಲಾಗಿರ್ಬೋದು, ಫೇಸ್ ಮಾಸ್ಕಲ್ಲಿ. ಸೊ ಸುಮಾರು ಕೊರಿಯಾದಲ್ಲಿ ಸೀಕ್ರೆಟೇ ಈ ರೈಸ್. ಸೊ ನಾನು ಮುಂದೆ ನನ್ನ ವೀಡಿಯೋಸ್ಗಳಲ್ಲಿ ಕೊರಿಯನ್ ಸ್ಕಿನ್ ಕೇರ್ ರುಟೀನು ನಾನು ತೋರಿಸ್ತೀನಿ. ಸೊ ಸದ್ಯಕ್ಕೆ ಈ ಫೇಸ್ ಮಾಸ್ಕಲ್ಲಿ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಖಂಡಿತವಾಗ್ಲೂ ಈ ಫೇಸ್ ಮಾಸ್ಕ್ನ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ನೀವು ಪಡ್ಕೋಬೋದು. ನಿಮಗೆ ರೈಸ್ ಫ್ಲೋರಲ್ಲಿ ಲಾಟ್ ಆಫ್ ಬ್ಯೂಟಿ ಬೆನಿಫಿಟ್ಸ್ ಇದೆ. ಲೈಕ್ ಸ್ಕಿನ್ ಬ್ರೈಟ್ನಿಂಗ್ ಆಗಿರ್ಬೋದು, ಡಿಟ್ಯಾನ್ ಆಗಿರ್ಬೋದು, ಮತ್ತು ಪಿಗ್ಮೆಂಟೇಷನ್ ಸ್ಪಾಟ್ಸ್ ಆಗಿರ್ಬೋದು. ಸೊ ಇದಕ್ಕೆಲ್ಲ ನೀವು ರೈಸ್ ಫ್ಲೋರ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಎಕ್ಸಲೆಂಟ್ ಸೋರ್ಸ್ ಆಫ್ ವೈಟಮಿನ್ ಬಿ ಇರೋದ್ರಿಂದ ಒಳ್ಳೆ ಬೆನಿಫಿಟ್ ನಮ್ಮ ಸ್ಕಿನ್ಗೆ ಕೊಡುತ್ತೆ. 15 ಮಿನಿಟ್ಸ್ ಬಿಟ್ಟು ನಂತರ ವಾಶ್ ಮಾಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಫೇಸ್ ಮಾಸ್ಕ್ನ ನೀವು ಪ್ರಿಪೇರ್ ಮಾಡ್ಕೋಬೋದು ಅಂತ. ಕೇವಲ 2 ಇಂಗ್ರೀಡಿಯೆಂಟ್ಸು ಸಾಕು. ಈ ರೈಸ್ ಫ್ಲೋರ್ ಮತ್ತು ಮಿಲ್ಕ್ ಎರಡರಲ್ಲೂ ಸಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಒಂದು ಎಕ್ಸಲೆಂಟ್ ಫೇಸ್ ಮಾಸ್ಕ್ ನಮ್ಮ ಗ್ಲೋಯಿಂಗ್ ಸ್ಕಿನ್ಗೆ. ಈ ಫೇಸ್ ಮಾಸ್ಕ್ನ ನೀವು ದಿನ ಬಿಟ್ಟು ದಿನ ನೀವು ಅಪ್ಲೈ ಮಾಡ್ತಾ ಬಂದರೆ ವಿತಿನ್ ಅ ಮಂತ್ ನಿಮಗೆ ಫೇಸಲ್ಲಿ ಒಂದು ನ್ಯಾಚುರಲ್ ಗ್ಲೋ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಒಂದು ಚೇಂಜ್ ಸಿಕ್ಕೇ ಸಿಗುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ, ಮತ್ತು ಈ ಥರ ಇನ್ನೂ ಹೆಚ್ಚು ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.